ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಲ್ಲ, ಆದರೆ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕೆಂದು ತೀರ್ಮಾನವನ್ನ ಮಾಡಿದ್ದೇನೆ ಎಂದು ಕಾಂಗ್ರೆಸ್ ವಿಧಾನಸಭಾ ಸದಸ್ಯ ಮಧು ಜಿ ಮಾದೇಗೌಡ ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಕಷ್ಟು ಬೇರೆ ಬೇರೆ ವಿಚಾರಗಳಿವೆ, ಅದನ್ನ ಸೂಕ್ತ ಸಂದರ್ಭದಲ್ಲಿ ಮಾತನಾಡುತ್ತೇನೆ. ನಮ್ಮಲ್ಲಿ ಸ್ವಲ್ಪ ಗೊಂದಲಗಳಿದ್ದು ಅವುಗಳು ನಿವಾರಣೆಯಾಗಬೇಕು. ಬೇರೆಯವರು ಪಕ್ಷಕ್ಕೆ ಬರುವ ಬಗ್ಗೆ ನನಗೆ ಗೊತ್ತಿಲ್ಲ. ಚುನಾವಣೆಗೆ ನಾನು ಅಭ್ಯರ್ಥಿಯಲ್ಲ, ಆದರೆ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕೆಂದು ತೀರ್ಮಾನಿಸಿದ್ದೇನೆ. ಅದಕ್ಕೆ ಕಾರಣವನ್ನ ಮುಂದಿನ ದಿನಗಳಲ್ಲಿ ಹೇಳುತ್ತೇನೆಂದು ಕುತೂಹಲವನ್ನ ಮೂಡಿಸಿದ್ದಾರೆ. ಅದನ್ನ ಬಹಳ ಬೇರೆ ಟೈಮಲ್ಲಿ ಮಾತಾಡ್ತೀನಿ. ಬಹಳಷ್ಟು ವಿಚಾರಗಳು ಬೇರೆ ಬೇರೆ ವಿಚಾರಗಳಿದ್ದಾವೆ, ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ. ಮೊನ್ನೆ ನಮ್ಮ ನಾಯಕರಾದ ಚಲುವರಾಯಸ್ವಾಮಿಯವರು ಕೂಡ ಒಂದು ಮೀಟಿಂಗನ್ನು ಕರೆದಿದ್ರು. ನಮ್ಮಲ್ಲೇ ಸ್ವಲ್ಪ ಕೆಲವು ಗೊಂದಲಗಳಿದ್ದಾವೆ. ಆ ಗೊಂದಲಗಳ ನಿವಾರಣೆ ಆಗಬೇಕು ಅಂತ ಹೇಳಿ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ. ನಿವಾರಣೆ ಆದಮೇಲೆ ನಾನು ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನೇ ಆ್ಯಕ್ಚುಲಿ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಅದನ್ನೇ ಹೇಳೋದಲ್ಲ, ಭಾಳ ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದನ್ನು ನಾನು ಆಮೇಲಿಂದ ಮಾತಾಡ್ತೀನಿ. ನಾವೇ ಈ ಚುನಾವಣೆಯಲ್ಲಿ ನಾನೇ ಈ ಚುನಾವಣೆಗೆ ಏನು ಕ್ಯಾಂಡಿಡೇಟ್ ಅಲ್ಲ. ನಾನೇ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕಾರಣನ. ಈಗ ಬೇರೆ ಬೇರೆ ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ನಿಮಗೆ ಸೂಕ್ತ ಸಮಯದಲ್ಲಿ ನಾನು ಹೇಳ್ತೀನಿ. ಆದರೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾನು ತಟಸ್ಥವಾಗಿ ಇರ್ತೀನಿ.